ಹಾಂ, ಈ ವಿಷಯನ ಹೇಳಬೇಕು. ಫಸ್ಟ್ ಆಗಿದ್ದು ಪೋಸ್ಟ್ ಡಿಸೈನರ್ ಬಂದಿರೋದು. ಯಾಕೆ ನಾನು ದಾವಣಗೆರೆ ಸ್ಕೂಲ್ ಆಫಲ್ಲಿ ಪೇಂಟಿಂಗ್ ಡಿಗ್ರಿ ಮಾಡಿರ್ತೇನೆ, ಬ್ಯಾಚಲರ್ ಆಫ್ ಫೈನ್ ಆರ್ಟ್ಸಲ್ಲಿ. ಅದಾದಮೇಲೆ ದೇಸಾಯರು ನೋಡೇ ನನಗೆ ನಾನೊಬ್ಬ ನಿರ್ದೇಶಕನಾಗಬೇಕು ಅಂತಾಯಿತು. ಇನ್ನೊಂದು ಅಂತಂದರೆ ಆವತ್ತಿನ ಕಾಲಕ್ಕೆ ಸುಂದರನಾಥ್ ಸುವರ್ಣ ಅವ್ರು ಬೆಳಗ್ಗೆ ಸೆಟ್ಟಿಗೆ ಬರೋ ಒಂದು ಟವೆಲಿಂಗ್ ಹಾಕ್ಕೊಂಡು ಬರೋರು. ಆಮೇಲೆ ಅವರು ಟವೆಲಿಂಗ್ ಹಾಕ್ಕೊಂಡು ಆ ಕ್ರೇನ್ ಮೇಲೆ ಕೂತ್ಕೊಂಡು ವ್ಯೂ ಪಾಯಿಂಟ್ ನೋಡೋ ರೀತಿ ಇತ್ತಲ್ಲ, ಇವತ್ತಿಗೆ ಹಬ್ಬ ಮೈ ಜುಮ್ ಅನ್ಸ್ಬಿಡುತ್ತೆ. ಅವ್ರ ಸ್ಟೈಲು, ಅವ್ರು ಮಾಡೋ ಒಂದು ವಿಧಾನ ಇವತ್ತರೆಗೂ ಸುಂದರ ಸುವರ್ಣ ಅಂತ DOPಗಳು ಕೆಲಸ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ನಿರ್ದೇಶಕ ಅದು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರಿಗೆ ಪರ್ಟಿಕ್ಯುಲರ್ ಗೊತ್ತಿರುತ್ತೆ, ಈ ಸೀನ್ ಹಿಂಗೆ ಮಾಡಬೇಕು, ಈಗ ಯಾವ ಲೆನ್ಸ್ ಆಗಬೇಕು, ಈಗ ಜೂಮ್ ಆಗಬೇಕಾ, ಇಲ್ಲ ವೈಡ್ ಆ್ಯಂಗಲ್ ಆಗಬೇಕಾ, ಅಥವಾ ಕ್ಯಾಮ್ರಾ ಇಷ್ಟು ಮೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಅಥವಾ ಒಂದು ಟ್ರಾಲಿ ಇಷ್ಟೇ ಫಾಸ್ಟ್ ಟ್ರಾಲಿ ಹೋಗಬೇಕಾ ಅನ್ನೋದನ್ನು ನಿರ್ದೇಶಕನ ಜೊತೆಗೆ ಒಬ್ಬ DOP ಆಗಿ ಮಾಡ್ತಾರೆ. ಅವ್ರ ಸ್ಟೈಲ್ ನೋಡಿ, ಅವ್ರ ಸೆಟ್ಟಲ್ಲಿ ನೋಡಿ ನಾನು ಛಾಯಾಗ್ರಾಹಕನ ಆಗೋವಂಥ ಆಸೆ ಆಯ್ತು ನನಗೆ. ಇನ್ನೊಂದು ಪರ್ಟಿಕ್ಯುಲರ್ ಯಾಕೆ ಛಾಯಾಗ್ರಹಣ ಆದೆ ಅಂತಂದರೆ, ಒಂದು ಇಷ್ಟ ಇದ್ದಿದ್ದು ನಾನು ಛಾಯಾಗ್ರಾಹಕ ಆಗಿ ನಿರ್ದೇಶಕನಾಗಬೇಕು ಅಂದು ನನ್ನ ಒಂದು ಜೀವನದ ಉದ್ದೇಶ ಕೂಡ ಅದೇ. ಛಾಯಾಗ್ರಹಣಕ್ಕೆ ಯಾಕೆ ನನಗೆ ಇಷ್ಟ ಆಯಿತು, ಆಮೇಲೆ ನನ್ನ ಬ್ಲಾಕು, ನನ್ನ ಲೈಟಿಂಗ್ ಯಾಕೆ ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತಂದರೆ, ನನಗೆ ಅದು ಕಾರಣ ಪೇಂಟಿಂಗು. ನಾನು ಕಲ್ತಿರೋ ಪೇಂಟಿಂಗ್ ಅದು ನಿಮಗೆ ಪ್ರತಿಯೊಂದು ಬ್ಲಾಕು ಹೇಳುತ್ತೆ. ಆಮೇಲೆ ಒಂದು ಡೈರೆಕ್ಟ್ರ್ ಈ ಸೀನ್ ಮಾಡೋಣ ಅಂತ ಹೇಳಿದಾಗ ಪರ್ಟಿಕ್ಯುಲರ್ ನಾವು ಅದನ್ನು ಕನ್ಸ್ಕೊಂಡ್ಬಿಡ್ತೀವಿ, ನನಗೆ ಇದು ಪರ್ಟಿಕ್ಯುಲರ್ ಇದೇ ಫ್ರೇಮ್ ಬೇಕು ಅಂತ. ಯಾಕೆ ಐ ಆಮ್ ಆರ್ಟಿಸ್ಟ್, ನಾನು ಪೇಂಟಿಂಗ್ ಆಗಿರೋದ್ರಿಂದ ಒಬ್ಬ ಕಲಾವಿದನ ಆಗಿರೋದ್ರಿಂದ ಕ್ಯಾಮ್ರಾದಲ್ಲಿ ನಾವು ಯಾವ ಥರ ಲೈಟಿಂಗ್ ಮಾಡಬೇಕು, ಹಿಂದೆ ಯಾವ ಕಲರ್ ಇದ್ರೆ ಚೆನ್ನಾಗಿರುತ್ತೆ, ಮುಂದೆ ಯಾವ ಕಲರ್ ಇದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಯಾವ ಥರ ಎಷ್ಟು ಔಟ್ ಫೋಕಸ್ ಮಾಡಬೇಕು, ಎಲ್ಲಿ ಫೋಕಸ್ ಇಡಬೇಕು, ಇವ್ರಿಗೆ ಯಾವ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ನಂಗೆ ಪೇಂಟಿಂಗ್ ತುಂಬ ಅನುಕೂಲ ಮಾಡಿಕೊಡ್ತು. ಹಾಗಾಗಿ ಈ ಛಾಯಾಗ್ರಹಣ ಕ್ಷೇತ್ರಕ್ಕೆ ಬಂದೆ. ಒಂದು 30ರಿಂದ 40 ಸೀರಿಯಲ್ ಮಾಡಿದ್ದೇನೆ, ಗೊತ್ತಿಲ್ಲ, ಸೀರಿಯಲ್ ನೆನಪಿಲ್ಲ. ಮೊದಲನೇ ಧಾರಾವಾಹಿ ನನಗೆ M. ಕುಮಾರ್ ಅಂತ ಅವಕಾಶ ಕೊಡ್ತಾರೆ. ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರು ಕುಮಾರ್ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಕುಮಾರ್ ಜೊತೆ ಲೈಟಿಂಗ್ಗೆ ಬಂದು ನಿಂತ್ಕೊಳ್ತೀನಿ. ಅದಾದಮೇಲೆ ಅವರು ಇಲ್ಲ ಗಣೇಶ್ ನೀನು ಕ್ಯಾಮ್ರಾಮನ್, ಲೈಟಿಂಗ್ ಓಕೆ, ಜೊತೆ ಕ್ಯಾಮ್ರಾ ವರ್ಕು ಮಾಡು ಅಂತ ಮಾಟಗಾತಿ ಅನ್ನೋ ಸೀರಿಯಲ್ ಉದಯ TVಯಲ್ಲಿ ಸೀರಿಯಲ್ ಬಿಟ್ಟುಕೊಡ್ತಾರೆ. ಮಾಟಗಾತಿ ಮಾಡ್ತೀನಿ. ನನ್ನ ಇಂಡಿಪೆಂಡೆಂಟ್ ಧಾರಾವಾಹಿ ಅಂತಂದರೆ ಕುಂಕುಮ ಭಾಗ್ಯ, ಏಕ್ತಾ ಕಪೂರ್ ಅವರ ಬ್ಯಾನರ್ ಬಂದಿರೋದು ಉದಯ TV. ಕುಂಕುಮ ಭಾಗ್ಯ, ಕಾದಂಬರಿ, ಹಲವಾರು ಧಾರಾವಾಹಿಗಳು ಪ್ರಾರಂಭವಾಗುತ್ತೆ. ನೋಡು, ಶೇರ್ಸ್ ಕೊಡೋದ್ರಿಂದ ನಮಗೇನು ಬಡತನ ಬರಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದ. ಒಂದು ವೇಳೆ ಎಲ್ಲ ಕಳ್ಕೊಂಡ್ರು ನಾನು ನಿಮ್ಮನ್ನ ಸಾಕಬಲ್ಲೆ. ಅನೇಕ ಧಾರಾವಾಹಿಗಳ ನಂತರ 2016ರಲ್ಲಿ ನನ್ನ ನಿರ್ದೇಶಕ ಚೇತನ್ ಮುಂಡಾಡಿಯವರು ಬಂದು ಮೀಟ್ ಮಾಡ್ತಾರೆ. ಸಿನಿಮಾ ಮಾಡೋಣ ತುಳು ಭಾಷೆ. ಸರಿ, ನಂಗೆ ತುಳು ಬರಲ್ಲ, ಬಟ್ ನೀವು ಕನ್ನಡ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು, ನಾನು ವರ್ಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಭೂತಕೋಲ ಸಂಬಂಧಪಟ್ಟಿದ್ದಂಥ ಸಿನಿಮಾ ಆಗಿರುತ್ತೆ. ಆ ಸಬ್ಜೆಕ್ಟು ಭೂತಕೋಲ ಬಗ್ಗೆ ಸ್ಟಡಿ ಮಾಡೋಕ್ಕೆ ಅಂತ ಮಂಗಳೂರು ಒಂದು 15 ದಿವಸಗಳ ಕಾಲ ನಾವು ಚೇತನವರು ಓಡಾಡ್ತೀವಿ. ಕಾರ್ಕಳದಲ್ಲಿ ನಿಜವಾಗ್ಲೂ ಭೂತಕೋಲವನ್ನು ಹೋಗಿ ನೋಡ್ತೀವಿ. ಅದು ಹೇಗಿರುತ್ತೆ, ಅಲ್ಲಿ ಆಚರಣೆಗಳು ಹೇಗಿರುತ್ತೆ, ನಾವು ಯಾವ ಥರ ಲೈಟಿಂಗ್ ಮಾಡಬೇಕು, ಯಾವ ಥರ ಅಂದರೆ ಆ ಸಂಪ್ರದಾಯಕ್ಕೆ ನಾವು ಯಾವ ಥರ ಲೈಟಿಂಗ್ ಮಾಡಬೇಕು, ಯಾವ ಥರ ಬ್ಲಾಕ್ ಇಡಬೇಕು ಅನ್ನೋದೊಂದು ತುಂಬ ನನಗೆ ಚಾಲೆಂಜಿಂಗ್ ಆಗಿತ್ತು. ಅವ್ವೇ ಮಲ್ಲಾಪ ಸಕುನ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳಲ್ಲಿ ಭೂತಕೋಲ ಬಂದಿದೆ, ಬಟ್ ಪ್ರಪ್ರಥಮವಾಗಿ ಮದಿಪು ಸಿನಿಮಾದಲ್ಲಿ ಭೂತಕೋಲವನ್ನು ಬೆಳೆಸ್ಕೊಂಡಿದ್ವಿ. ತುಳು ಭಾಷೆ ಅದು 2017ರಲ್ಲಿ ರಿಲೀಸ್ ಆಗಿ ಅದಕ್ಕೆ ನ್ಯಾಷನಲ್ ಮತ್ತು ಸ್ಟೇಟ್ ಅವಾರ್ಡ್ ಬರುತ್ತೆ. ಅಲ್ಲಿ ಏನಾಯಿತು ಅಂತಂದರೆ ನಮ್ಮ ಜೀವನ ಘಟ್ಟವನ್ನೇ ಸ್ವಲ್ಪ ಬದಲಿಸ್ತು ಅಂತ ಹೇಳ್ಬೋದು ನಾನು. ಆದರೆ ತದನಂತರದಲ್ಲಿ ಏನಾಗುತ್ತೆ, ಇನ್ನೊಂದಷ್ಟು ಕಲಾತ್ಮಕ ಅಂದರೆ ಅವಾರ್ಡ್ ಪಡೆಯುವಂಥ ಸಬ್ಜೆಕ್ಟ್ ಇರುವಂಥ ಮೂವಿಗಳೇ ಜಾಸ್ತಿ ನನಗೆ ಬರುತ್ತೆ. ಯಾವುದು ಮಾಸ್ ಸಬ್ಜೆಕ್ಟ್ ಸಿನಿಮಾಗಳನ್ನು ಯಾರೂ ಕೊಟ್ಟಿರಲ್ಲ ಕೆಲವು ನಿರ್ದೇಶಕರು ನನಗೆ. ಜಾಸ್ತಿ ಇವನು ಕಲಾತ್ಮಕ ಸಿನಿಮಾಗಳನ್ನೇ ಜಾಸ್ತಿ ಮಾಡ್ತಾನೆ, ಅಥವಾ ಇವನು ಲೈಟಿಂಗ್ ಪ್ಯಾಟ್ರನ್ ಜಾಸ್ತಿ ಮೂಡಿಯಾಗಿರುತ್ತೋ, ಅಥವಾ ಇನ್ನೇನೋ ಒಂದು ವ್ಯತ್ಯಾಸ ಬೇರೆ ಥರನೇ ಇರುತ್ತೆ. ಮಾಸ್ ಸಿನಿಮಾ ಇನ್ನು ಮಾಡಲ್ಲ ಅನ್ನೋ ಲೆವೆಲಿಗೆ ತಂದಿಟ್ಬಿಟ್ಟಿದ್ರು. ಸೊ ಅದನ್ನು ಬದಲಾವಣೆ ಮಾಡಬೇಕು ಅಂತ ಮತ್ತೆ ಈಗ ಇತ್ತೀಚೆಗೆ ನಾರ್ಮಲ್ ಕಮರ್ಷಿಯಲ್ ಮಾಸ್ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡ್ತಾಯಿದ್ದೀನಿ. ಈಗ ಮಾರೀಚ ಮತ್ತು SIT ಅನ್ನೋ ಸಿನಿಮಾ ಸದ್ಯದಲ್ಲೇ ಬಿಡುಗಡೆ ಆಗಬೇಕಾಗಿದೆ. ಮದಿಪು ಸಿನಿಮಾ 2016ರಲ್ಲಿ ಚಿತ್ರೀಕರಣ ಮಾಡ್ತೀವಿ. 2017ಕ್ಕೆ ಅದು ಸಿನಿಮಾಗೆ ಸ್ಟೇಟ್ ಅವಾರ್ಡು ಮತ್ತು ನ್ಯಾಷನಲ್ ಅವಾರ್ಡ್ ಬರುತ್ತೆ. ಇದು ತುಳು ಭಾಷೆ ಆಗಿದ್ದರಿಂದ ಕನ್ನಡ ಇಂಡಸ್ಟ್ರಿಗೆ ಅಷ್ಟೊಂದು ರೀಚ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಂದಷ್ಟು ಅವಾರ್ಡ್ಗಳನ್ನು ಬಾಚಿಗೂ ಬಂತು.
ಇಲ್ಲಿ ಮದಿಪು ಸಬ್ಜೆಕ್ಟ್ ಅಂತ ಕೇಳಿದಾಗ ಚೇತನ್ ಮುಂಡಾಡಿ ಬಂದು ನನಗೆ ಹೇಳ್ತಾರೆ ಈ ಥರ ಸಬ್ಜೆಕ್ಟ್ ಇದೆ, ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್ ಇದು, ಮತ್ತು ಭೂತಕೋಲ ಸಂಬಂಧಪಟ್ಟಿದ್ದು, ಮತ್ತು ಹಿಂದೂ ಮತ್ತು ಮುಸ್ಲಿಂ ಕುಟುಂಬಗಳು ಎರಡೂ ಜೊತೆಯಾಗಿ ತೋರಿಸುವಂಥ ದೃಶ್ಯಗಳು ಈ ಚಿತ್ರದಲ್ಲಿತ್ತು. ಸತ್ಯ ಸೈಪುಜಿ ಎಂಕಲು ನಂಬಿ ಸತ್ಯ ಎಂಕಲೆ ಕೈ ಬುಡಂದು ನಂಬೊಲಿಗಿನೇ ಎಂಕ್ಲೆನ್ ಬದುಕಾವುಂಡು. ಇದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಲೈಟಿಂಗ್ ಅನ್ನೋ ವಿಷಯ ಬಂದಾಗ ಭೂತಕೋಲಗಳಲ್ಲಿ ಕೆಲವೊಂದು ಬಳಸುವಂಥ ರೀತಿಗಳು, ಅಲ್ಲಿ ಒಂದು ಬೆಂಕಿ ಪಂಜುಗಳಂತ ಹೇಳ್ತೀವಿ, ಅದರಲ್ಲೇ ನಾವು ಚಿತ್ರೀಕರಣ ಮಾಡಬೇಕಿತ್ತು. ಬೇರೆ ಲೈಟನ್ನು ಬಳಸ್ಕೊಂಡ್ರೂ ಸಹಿತ ಅದು ಬೇರೆ ಅಂದರೆ ಎಕ್ಸ್ಟ್ರಾ ಹಾಕಿರೋ ಲೈಟನ್ನು ಗೊತ್ತಾಗ್ಬಾರ್ದು, ನಮ್ಗೆ ನ್ಯಾಚುರಲ್ ಆಗಿ ಬರಬೇಕಿತ್ತು. ಅದನ್ನು ಹೇಗೆ ಮಾಡ್ತೀಯ ಗೆಳೆಯ ಅಂಥೇಳಿ ಚೇತನ್ನು 15 ದಿವಸಗಳ ಕಾಲ ಕಾರ್ಕಳಕ್ಕೆ ಕರ್ಕೊಂಡು ಹೋಗ್ತಾರೆ. ಮನೆ ಮಂಚ ಅಡ್ಡ ಬರ್ಜಿಂದ ಅಲ್ಲಿ ಒಂದಷ್ಟು ಭೂತಕೋಲಗಳನ್ನು ನೋಡ್ತೀವಿ. ಆಮೇಲೆ ನಾನು ಮಲೆನಾಡನ್ನು ಸಿರ್ಸಿ ಮಲೆನಾಡವನಾಗಿರ್ತೀನಿ, ಬೆಂಗಳೂರಿನ ಒಂದಷ್ಟು ಕೆಲಸ ಮಾಡಿರ್ತೀನಿ. ಮಂಗಳೂರಿನ ಸೆಕೆ ನಂಗೆ ಗೊತ್ತಿರಲಿಲ್ಲ. 1 ವಾರಗಳ ಕಾಲ ಆಯಿತು ನಂಗೆ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ. ಚಿತ್ರೀಕರಣ ಮಾಡೋಕ್ಕೂ ತುಂಬ ಕಷ್ಟ ಆಯಿತು. ಯಾಕೆಂದರೆ ನಾವು ಹೋಗಿದ್ದು ಏಪ್ರಿಲ್ ಮೇ ತಿಂಗಳ ಕಾಲ. ಸುತ್ತಲೂ ಬೆಂಕಿ ಇರಬೇಕು, ಬೆಂಕಿಗಳಲ್ಲಿ ಮಧ್ಯೆ ಮದಿಪು ಸಿನಿಮಾ ನಡೆದಿದೆ. ಆಮೇಲೆ ಅಲ್ಲಿ ಭೂತಕೋಲ, ನಾವು ಯಾರೂ ಚಪ್ಪಲ್ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಅದು ಅಲ್ಲಿ ಪಾರಂಪರೆ, ಅಲ್ಲಿ ಇದಕ್ಕೆ ನಾವು ಅದೊಂದು ದೈವ ಆರಾಧನೆ ಆದ್ದರಿಂದ ನಾವು ಚಪ್ಪಲಿಲ್ಲದೇ ಕೆಲಸ ಮಾಡಬೇಕಿತ್ತು. ಛತ್ರಿ ಇಟ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ಭಾಳ ಎಲ್ಲರೂ ಅಷ್ಟು ಕಷ್ಟಪಟ್ಟು ಮಾಡಿರೋಂಥ ಮದಿಪು ಸಿನಿಮಾ. ಹಾಗಾಗಿ ಮೋಸ್ಟ್ಲಿ ಅದು ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತಂದಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರೂ ಆ ದೈವಾರಾಧನೆಯನ್ನು ನಂಬಿಕೊಂಡು ಕೆಲಸ ಮಾಡಿರೋಂಥ ಸಿನಿಮಾ ಮದಿಪು. ಅದರಲ್ಲಿ ಲೈಟಿಂಗ್ ವಿಷಯ ಅಂತ ಬಂದಾಗ ಅಂದರೆ ನಾನು ಹೇಳ್ಕೊಳ್ತೀನಿ ಅಂತ ಹೇಳಲ್ಲ, ಪರ್ಟಿಕ್ಯುಲರ್ ನೀವು ಯಾವುದೇ ನನ್ನ ಛಾಯಾಗ್ರಹಣ, ನನ್ನ ಸೀರಿಯಲ್ ನೋಡ್ಬೋದು ನೀವು, ಅಥವಾ ನನ್ನ ಆ್ಯಡ್ ನೋಡ್ಬೋದು, ಅಥವಾ ಯಾವುದೇ ಸಿನಿಮಾ ನೋಡ್ಬೋದು. ಇದು ಗಣೇಶ್ ಹೆಗಡೆ ಬ್ಲಾಕ್, ಇದು ಗಣೇಶ್ ಹೆಗಡೆ ಲೈಟಿಂಗ್ ಅಂತ. ಇದನ್ನು ಹೇಳ್ಕೊಟ್ಟವರು ಸುನೀಲ್ ದೇಸಾಯಿ. ಯಾಕೆಂದರೆ ಈ ಪರ್ಟಿಕ್ಯುಲರ್ ಒಬ್ಬ ನಿರ್ದೇಶಕ ಈ ಸೀನ್ ಹಿಂಗೆ ಬರುತ್ತೆ, ಇದು ನಂಗೆ ಈ ಪರ್ಟಿಕ್ಯುಲರ್ ಹೀಗೆ ಬೇಕು, ಅಥವಾ ಈ ಸೀನನ್ನು ನೀವು ನೈಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಡೇ ಮಾಡಿ ಚೆನ್ನಾಗಿರುತ್ತೆ, ಕೆಲವೊಂದು ಟೈಮ್ ಅವರು ಡಿಸ್ಕಸ್ ಮಾಡ್ತಾರೆ. ಅದ್ರ ನಿರ್ಧಾರ ತೊಗೊಳ್ಳೋದು DOP ಆಗಿರ್ತಾನೆ. ಕೆಲವು ಭಾವನೆಗಳನ್ನು ಒತ್ತು ಜಾಸ್ತಿ ಕೊಡುವಂಥ ಸೀನ್ಗಳನ್ನು ನೈಟ್ ಎಫೆಕ್ಟಲ್ಲೇ ಹಾಕೊಳ್ತಾರೆ. ಕಾರಣ ಏನಂತಂದರೆ ಒಬ್ಬ DOP ಅದನ್ನು ಮೂಡ್ ಲೈಟ್ ಅಂತ ಮಾಡ್ತೀವಿ. ಹಾಫ್ ಲೈಟಲ್ಲಿ ಮೂಡ್ ಲೈಟ್ ಮಾಡಿದಾಗ ಭಾವನೆಗಳು, ಒಬ್ಬ ಕಲಾವಿದನ ಭಾವನೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಹೋಗುತ್ತೆ. ಫ್ಲ್ಯಾಟ್ ಲೈಟಿಂಗ್ ಮಾಡಿದಾಗ ಭಾವನೆಗಳು ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಇದು ಪ್ರತಿಯೊಬ್ಬ DOP ಕಲ್ತ್ಕೊಳ್ಳೇಬೇಕು. ಅದಾದಮೇಲೆ ಅವ್ರು DOP ಆಗ್ತಾರೆ. ಕುತ್ತಿನರೇನೆ ಎದುರು ಪಾಡೋಂಡ ಇಡೀ ಊರ್ದಾಗ್ಲೇನೆ ಎದುರು ಪಾಡೋಣ. ಆಮೇಲೆ ಯಾವ ಲೆನ್ಸನ್ನು ಬಳಸಬೇಕು, ಇದಕ್ಕೆ ಜೂಮ್ ಬಳಸೋದು ಚೆನ್ನಾಗಿರುತ್ತಾ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ಗ್ರೌಂಡ್ ಔಟ್ ಫೋಕಸ್ ಮಾಡೋದು ಅಥವಾ ಗ್ಲೇರ್ ಕೊಡೋದು ಸ್ಟೈಲಿಶ್ ಆಗಿಬಿಟ್ಟಿದೆ. ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ, ಮಾಡಬೇಕು, ಔಟ್ ಫೋಕಸ್ ಮಾಡಬೇಕು, ಮಾಡಬಾರ್ದು ಅಂತ ಹೇಳಲ್ಲ, ಗ್ಲೇರ್ ಕೊಡಬಾರ್ದು ಅಂತ ಹೇಳಲ್ಲ. ಬಟ್ ಅದು ಒಬ್ಬ ಒಂದು ನಿರ್ದೇಶಕ ಸೀನನ್ನು ಮಾಡ್ತಿರ್ತಾನೆ, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ನನ್ನ ಸ್ಟೈಲಿಗೋಸ್ಕರ ಅದನ್ನು ನಾನು ಡಿಸ್ಟರ್ಬ್ ಮಾಡಬಾರ್ದು. ಪರ್ಟಿಕ್ಯುಲರ್ ಒಂದು ಸಂಭಾಷಣೆಗಾರ ಸಂಭಾಷಣೆ ಬರೆದಿರ್ತಾನೆ, ಅದೇನಿರುತ್ತೆ ಜೇಡ್ರ ಬಲೆ ಸಂಬಂಧಪಟ್ಟಿದ್ದು ಅಥವಾ ಇನ್ಯಾವುದೋ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಇರುತ್ತೆ. ಸೊ ನಾವು ಆ ಸಂಭಾಷಣೆಯನ್ನು ನಾವು ನಿರ್ದೇಶಕ ಹತ್ರ ಕೇಳ್ಕೋಬೇಕು ಒಬ್ಬ DOP ಆಗಿ. ಯಾಕೆ ಅಂತಂದರೆ ಒಬ್ಬ ಸಂಭಾಷಣೆಗಾರ ಒಬ್ಬ ಜೇಡ್ರ ಬಗ್ಗೆ ಬರೆದಿಟ್ಟಿರ್ತಾನೆ, ಅಥವಾ ಆ ಮೂಲಕ ಏನೋ ಒಂದು ಹೇಳಿರ್ತಾರೆ. ಅವಾಗ ನಾವು ಕ್ಯಾಮ್ರಾ ಫೋರ್ಗ್ರೌಂಡಲ್ಲಿ ಅದಕ್ಕಿಂತ ಫೋಕಸ್ ಶಿಫ್ಟ್ ಮಾಡೋದಾಗಿರಲಿ, ಅಥವಾ ಅದ್ರ ಮೂಲಕ ಟ್ರಾಲಿ ಹೋಗೋದಾಗಿರಲಿ, ಅಥವಾ ಒಂದು ಸೀನ್ ಎಂಡನ್ನು ನಾವು ಜೇಡ್ರ ಮೂಲಕ ತೋರಿಸ್ಬೋದು. ಹಾಗಾಗಿ ಒಬ್ಬ DOP ಒಬ್ಬ ನಿರ್ದೇಶಕನ ಜೊತೆ, ಒಬ್ಬ ಕಲಾವಿದರ ಜೊತೆಗೆ, ಕಲಾ ನಿರ್ದೇಶಕರ ಜೊತೆಗೆ, ಒಬ್ಬ ಸಾಹಿತ್ಯ ಸಂಭಾಷಣೆ ಬರೆಯೋರ ಜೊತೆಗೆ ಎಷ್ಟು ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆಗಿದ್ದು ಆ ಸಿನಿಮಾನ ಮಾಡ್ತಾನೋ ಆವಾಗ ಪರಿಪೂರ್ಣವಾದ DOP ಆಗಿ ಬಂದು ಬೆಳೀತಾರೆ. ಯಾಕೆಂದರೆ ಒಂದು ಸೀನು ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡಬೇಕು, ಕಲಾವಿದರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು, ಮೇಕಪ್ ಚೆನ್ನಾಗಿರಬೇಕು, ಲೈಟಿಂಗ್ ಚೆನ್ನಾಗಿರಬೇಕು. ಆಮೇಲೆ ನಾನು ಇಲ್ಲಿಂದ ಮಂಗಳೂರು ಹೋಗ್ತೀನಿ ಅಂತ ಹೇಳ್ಕೊಳ್ಳಿ, ಅಥವಾ ಸಿರ್ಸಿ ಹೋಗಿರ್ತೀನಿ, ನಾನು ಫುಲ್ ಬ್ಯಾಕ್ಗ್ರೌಂಡ್ ಔಟ್ ಫೋಕಸ್ ಮಾಡೋದಾದರೆ ನಾನು ಸಿರ್ಸಿ ಹೋಗೋ ಅವಶ್ಯಕತೆ ಇಲ್ಲ, ಮಂಗಳೂರು ಹೋಗೋ ಅವಶ್ಯಕತೆ ಇಲ್ಲ, ಕನಕಪುರ ರೋಡಲ್ಲಿ ಎಲ್ಲೋ ಶೂಟಿಂಗ್ ಮಾಡ್ಬೋದು. ಅದಕ್ಕೆ DOP ಯಾವುದನ್ನು ಔಟ್ ಫೋಕಸ್ ಮಾಡಬೇಕು, ಯಾವುದನ್ನು ಫೋಕಸ್ ಮಾಡಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ನಿರ್ದೇಶಕನ ತಳಮಳವನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಒಬ್ಬರು ನಿರ್ದೇಶಕನಾಗಿ ಕೆಲಸ ಮಾಡಬೇಕಂತಂದರೆ ಒಂದು ಆಡಿಯನ್ಸ್ ನಾಡಿ ಮಿಡಿತವನ್ನು ಕಂಡುಹಿಡ್ಕೋಬೇಕು. ಇವ್ರಿಗೆ ಪೂರಕವಾಗಿ ಕೆಲಸ ಮಾಡೋರು ಒಬ್ಬರು ಸಂಭಾಷಣೆಗಾರ ಇರ್ತಾರೆ, ಮ್ಯೂಸಿಕ್ ನಿರ್ದೇಶಕ, ಇವರು ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಒಬ್ಬ ಕಲಾ ನಿರ್ದೇಶಕ ಇರ್ತಾರೆ,
ಒಬ್ಬ ಲೈಟ್ ಮ್ಯಾನ್ಗಳಿರ್ಬೋದು, ಎಲ್ಲರೂ ಸೇರಿ ನಿರ್ದೇಶಕನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರಲ್ಲ, ಆವಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಒಂದು ಒಳ್ಳೆ ದೃಶ್ಯ ಮಾಧ್ಯಮ ಆಗುತ್ತೆ. ಪರ್ಟಿಕ್ಯುಲರ್ ಹೀಗೆ ಬೇಕು ಅನ್ನೋದನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ, ಒಂದು ಫ್ರೇಮ್ ರೆಡಿ ಮಾಡ್ಕೊಂಡಿದ್ದೆ, ಈ ಸಿನಿಮಾಗೆ ಹೀಗೆ ಇರಬೇಕು ಅಂತ. ತುಂಬ ಜವಾಬ್ದಾರಿ ಇತ್ತು, ಯಾಕೆಂದರೆ ಅದು ತುಂಬ ಸೂಕ್ಷ್ಮವಾದ ಕತೆ. ಒಂದು ಭೂತಕೋಲದ ಜೊತೆ ಭೂತಕೋಲವನ್ನು ಇಟ್ಕೊಂಡು ಶೂಟಿಂಗ್ ಮಾಡುವಾಗ ನಮಗೆ ಪರ್ಟಿಕ್ಯುಲರ್ ಫೋಕಸ್ ಮಾರ್ಕ್ ಕೊಡೋಕ್ಕಾಗಲ್ಲ, ಅಥವಾ ಲೈಟಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಇಲ್ಲ ಒಂದು ಕಡೆ ಭಯ ಆಗ್ತಾಯಿತ್ತು. ಆ ಭೂತಕೋಲವನ್ನು ಸನ್ನಿವೇಶ ನಾವು ಪರ್ಟಿಕ್ಯುಲರ್ ಹೀಗೇ ಮಾಡಬೇಕು ಅನ್ನೋದು ಆ ಟೈಮ್ನಲ್ಲಿ ನನ್ನ ಮೇಲೆ ತುಂಬ ಜವಾಬ್ದಾರಿ ಇತ್ತು ಕೂಡ. ಆವಾಗ ಸ್ವಲ್ಪ ಭಯನೂ ಇತ್ತು. ಇನ್ನೊಂದು ಅಂದರೆ ಅಲ್ಲಿ ಕಥೆಯಲ್ಲಿ ಏನಿತ್ತು ಅಂದರೆ ಭೂತಕೋಲ ಮಾಡುವಂಥ ಇದಕ್ಕೆ ಮುಸ್ಲಿಂ ಪಾತ್ರಧಾರಿ ಬರಬೇಕಿತ್ತು. ಇದು ತುಂಬ ಸೂಕ್ಷ್ಮವಾದ ವಿಷಯ. ಇದು ಒಂದು ಧಾರ್ಮಿಕ ಯೋಚನೆ ಮಾಡೋದಾಗ ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಂ ವೇಷ ಹಾಕ್ಕೊಂಡು ಮುಸ್ಲಿಂ ಬಂದು ಆ್ಯಕ್ಟ್ ಮಾಡುವಾಗ ಅಲ್ಲಿ ಸ್ವಲ್ಪ ಚಿತ್ರೀಕರಣದ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿತ್ತು. ತುಂಬ ಸೂಕ್ಷ್ಮವಾದ ವಿಷಯಗಳಿದ್ದು. ಸೌತಡ್ಕ ಅಂತ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತೀವಿ, ಅಲ್ಲಿ ಒಳಗಡೆ ಮುಸ್ಲಿಂ ಪಾತ್ರಧಾರಿ ಬರಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಗಲಾಟೆನೇ ಆಗಿತ್ತು ಅವತ್ತು. ಅಂದರೆ ಮುಸ್ಲಿಂ ಜನಾಂಗದವ್ರು ಇಲ್ಲಿ ಬರಬಾರ್ದು, ಈ ಟೆಂಪಲ್ ಒಳಗೆ ಹಿಂದೂ ಧರ್ಮಸ್ಥಳ ಟೆಂಪಲ್ ಒಳಗೆ ಬರಬಾರ್ದು ಅನ್ನೋದು ಒಂದು ಧಾರ್ಮಿಕವಾಗಿ ಸ್ವಲ್ಪ ಏಟ್ ಆಗಿತ್ತು ಚಿತ್ರೀಕರಣ ಸಂದರ್ಭದಲ್ಲಿ. ಅದನ್ನು ಜವಾಬ್ದಾರಿಯಿಂದ ಅಷ್ಟು ಬೇಗ ನಾವು ಚಿತ್ರೀಕರಣ ಮುಗಿಸಿ ಆಮೇಲೆ ಅಲ್ಲಿದ್ದವರಿಗೆಲ್ಲ ಹೇಳಿದ್ವಿ, ಮುಸ್ಲಿಂ ಅಲ್ಲ, ಇವ್ರು ಮುಸ್ಲಿಂ ಪಾತ್ರಧಾರಿ ಬಂದಿದ್ದಾರೆ, ಈ ಚಿತ್ರೀಕರಣ ಹೀಗೆ ಮಾಡ್ತಾಯಿದ್ದೀವಿ ಅಂಥೇಳಿ ಅವ್ರನ್ನ ಸಮಾಧಾನ ಪಡಿಸಿ ಅಲ್ಲಿ ಧಾರ್ಮಿಕ ಇದಕ್ಕೆ ತೊಂದರೆ ಆಗದೇ ಇದ್ದಾಗೆ ನಾವು ಚಿತ್ರೀಕರಣ ಮಾಡೋದು ತುಂಬ ಜವಾಬ್ದಾರಿಯಾಗಿತ್ತು. ಅದೊಂದು ಮರೆಯಲಾಗದ ಘಟನೆ ಆಗಿತ್ತು. ಹೌದು ಸರ್, ಅಂದರೆ ನಾನು ಚಿತ್ರೀಕರಣ ಮಾಡುವಾಗ ಯಾರೇ ಆಗಿರಲಿ, ಅದು ನಿರ್ದೇಶಕರು ತಪ್ಪಾದರೂ ನಾನು ತಪ್ಪಿದೆ ಅಂತ ಹೇಳ್ತೀನಿ, ಯಾವ ಕಲಾವಿದರು ತಪ್ಪು ಅಂತ ಹೇಳ್ತೀನಿ. ಅಥವಾ ನನ್ನ ಕೆಲಸ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಾನು ಇನ್ನೊಂದು ಸಲ ಮಾಡೋಣ ಸರ್, ಇದು ಹೀಗೆ ಮಾಡೋಣ, ಪರ್ಟಿಕ್ಯುಲರ್ ಹೀಗೆ ಮಾಡೋಣ ಅಂತೇಳಿ ತುಂಬ ಜಗಳ ಮಾಡಿದ್ದಿದೆ. ಎಷ್ಟೋ ದಿವಸ ನಾನು ಕ್ಯಾಮ್ರಾ ಆಫ್ ಮಾಡಿ ಸೈಡಿಗೆ ಹೋಗಿದ್ದು ಇದೆ. ತುಂಬ ಜನ ಕಲಾವಿದರ ಜೊತೆಗೆ ನಾನು ಜಗಳ ಮಾಡಿದ್ದು ಇದೆ. ಆಮೇಲೆ ಅವರು ನನಗೆ ಎಷ್ಟೋ ಸಲ ಬೈದಿದ್ದಿದೆ. ಅಂದರೆ ನೀನೇನು ಬಂದು ನನಗೆ ಹೇಳ್ತೀಯ, ನಂಗೆ ನಿರ್ದೇಶಕರಲ್ವ ನಂಗೆ ಹೇಳೋದು. ನಿರ್ದೇಶಕರು ಹೇಳ್ತಾರೆ ನೀವೇ ಯಾಕೆ DOP ಆಗಿ ಬಂದು ಹೇಳ್ತೀರಾ ಅಂತ. ಅದಲ್ಲ, ನಿರ್ದೇಶಕ ಹೇಳಿದ್ದು ಒಂದು ಆ್ಯಕ್ಟಿಂಗ್ ಅಂತ ನಿರ್ದೇಶಕ ಹೇಳ್ಕೊಡ್ತಾರೆ. ಬಟ್ ಈ ಕ್ಯಾಮ್ರಾ ನನಗೆ ಇಲ್ಲಿಂದ ಪೊಸಿಷನ್ ಹೀಗೆ ಬರಬೇಕು, ನೀವು ಇಲ್ಲಿ ಬಂದು ನಿಂತ್ಕೋಬೇಕು, ಅಥವಾ ಹೀಗೆ ಮಾಡಬೇಕಾಗತ್ತೆ, ನಿಮ್ಮ ಲುಕ್ ಇಷ್ಟೇ ಕೊಡಬೇಕಾಗತ್ತೆ, ನಿಮ್ಮ ಪ್ರೊಫೈಲ್ ಇದ್ರೆ ಚೆನ್ನಾಗಿ ಕಾಣಿಸ್ತಾ, ಅಥವಾ ಈ ಪ್ರೊಫೈಲ್ ಚೆನ್ನಾಗಿ ಕಾಣಿಸ್ತೀರಾ, ಹೇರ್ ಸ್ಟೈಲ್ ಹೀಗಿದ್ರೆ ಚೆನ್ನಾಗಿರುತ್ತೆ, ಹೀಗಿರ್ತಾರೆ ಒಬ್ಬ DOP ಆಗು ಹೇಳಬೇಕಾಗತ್ತೆ. ಅದು ತುಂಬ ಚಿತ್ರದ ತುಂಬ ತಪ್ಪು ಭಾವನೆಗಳಿದೆ. ಅಂದರೆ ನಿರ್ದೇಶಕ ಹೇಳಿದಷ್ಟೇ ಕೇಳಬೇಕು ಅಂತ ಅಲ್ಲ, ನಿರ್ದೇಶಕ ಹೇಳಿದ್ದು ಕೇಳಬೇಕಾಗತ್ತೆ. ಪ್ರತಿಯೊಂದು ಒಬ್ಬ ಕಲಾ ನಿರ್ದೇಶಕ ಹೇಳಿದ್ದು ಕೇಳಬೇಕಾಗತ್ತೆ, ಮೇಕಪ್ ಮ್ಯಾನ್ ಹೇಳಿದ್ದು ಕೇಳಬೇಕಾಗತ್ತೆ. ಸೊ ಇವೆಲ್ಲರೂ ಒಟ್ಟುಗೂಡಿದಾಗ ನಿರ್ದೇಶಕನ ಕನಸು ನನಸಾಗುತ್ತೆ. ಹಾಗಾಗಿ ಆ ಇದರಲ್ಲಿ ನಾವು ಕೆಲಸ ಮಾಡಬೇಕಿದ್ರೆ ನಾನು ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ. ಯಾಕಂದ್ರೆ ನಂಗೆ ಅದು ಇಷ್ಟನೂ ಇಲ್ಲ. ಬೇಕಾದ್ರೆ ನನ್ನ ಕೆಲಸದಿಂದ ತೆಗೆದಾಕ್ರೂ ಪರವಾಗಿಲ್ಲ, ನಂಗೆ ಪರ್ಟಿಕ್ಯುಲರ್ ಚಿತ್ರಗಳನ್ನ ಏನು ಅಂದ್ಕೊಂಡಿದ್ದೆ ಹಾಗೇ ಬರಬೇಕು. ಅದು ಆ ಥರ ಯಾವುದಾದ್ರೂ ಪ್ರಾಜೆಕ್ಟ್ಗಳನ್ನು ಬಿಟ್ಟು ಬಂದಿರೋದು ಇದೆಯಾ, ಕಾಂಪ್ರಮೈಸ್ ಆಗಬೇಕಾಗಿ ಬಂದಾಗ? ಹೌದು ಸರ್, ಮೂರು ಸಿನಿಮಾಗಳು ನಾನು ಬಿಟ್ಟಿದ್ದೀನಿ. ಕೆಲವು ಸಿನಿಮಾಗಳನ್ನು ಒಂದು 5 ದಿವಸ ಶೂಟಿಂಗ್ ಮಾಡಿದ್ದೆ. ಅದಾದ ನಂತರ ಆ ಸಿನಿಮಾನೇ ಬಿಟ್ಬಿಟ್ಟೆ. ನಾನು ಈಚೆ ಬಂದೆ, ನಾನು NOC ಕೊಟ್ಟು ಈಚೆ ಬಂದೆ, ಇಲ್ಲ ಸಿನಿಮಾ ನಾನು ಮಾಡಲ್ಲ ಅಂತ. ಒಂದು ಏನಾಗಿತ್ತು ಅಂತಂದರೆ, ಅದು ಹೆಸರು ಬೇಡ, ಒಬ್ಬ ನಿರ್ದೇಶಕ ಒಬ್ಬ ಪ್ರೊಡ್ಯೂಸರ್ ಬರ್ತಾರೆ ನನ್ನ ಹತ್ರ ಕತೆ ಹೇಳಿ, ಇದು ಈ ಥರ ಸಿನಿಮಾ ಇದೆ ಸರ್, ಇದು ಮಂಡ್ಯ ಭಾಗದಲ್ಲಿ ನಡೆಯುವಂಥದ್ದು, ಮಂಡ್ಯಗೆ ಹೋಗಿ ಶೂಟ್ ಮಾಡೋಣ ಅಂತ. ನಾನು ಸ್ವಲ್ಪ ಖುಷಿಪಟ್ಟೆ. ಜೋಗಿ ಪ್ರೇಮರೂರು ಮಂಡ್ಯ, ಸಕ್ಕರೆ ಕಬ್ಬಿನ ನಾಡು. ನಾನು ಅಲ್ಲಿ ಹೋಗಿ ಶೂಟ್ ಮಾಡಬೇಕು ಅಂತ ಕನಸು ಕಂಡಿದ್ದೆ. ಆಯಿತು, ಹೋಗಿ ಲೊಕೇಶನ್ ನೋಡ್ಕೊಬಂದ್ವಿ, ಎಲ್ಲ ಸ್ಟಾರ್ಟ್ ಆಯಿತು ಸರ್. ಸರಿ, 2 ದಿವಸ ಯಾವುದೋ ಒಂದು ಬೇರೆ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾಗರಬಾಯಿ ಪಕ್ಕದ ರೋಡ್ ಸೈಡಲ್ಲಿ ಹೋಗ್ಬಿಟ್ಟು ಇದೇ ಮಂಡ್ಯ ಥರದ್ದು ಇಲ್ಲಿ ಚೀಟ್ ಮಾಡೋಣ ಅಂತ ನಿರ್ದೇಶಕರು ಹೇಳ್ತಾರೆ. ಸರ್ ಮಂಡ್ಯ ಹೋಗ್ತೀವಿ ಅಂತ ನಾನು, ಇಲ್ಲ ಮಾಡೋಣ ಇರಿ, ಸ್ಟಾರ್ಟ್ ಆಗಲಿ, ಒಂದು 2 ಸಲ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ. ಸರ್ ಇದು ಮಂಡ್ಯ ಹೆಂಗೆ ತೋರ್ಸೋಕ್ಕಾಗತ್ತೆ, ನಾಗರಬಾಯಿ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ಹೋಗ್ತಾ ಇರೋದ್ರೆ ಇದನ್ನೇ ಮಂಡ್ಯ ತೋರಿಸೋದು. ಯಾಕೋ ನನಗೆ ಅಲ್ಲಿ 6 ಸೆನ್ಸ್ ಹೊಡಿತಾ ಇತ್ತು, ಇದು ಆಗ್ತಾಯಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು. ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, 4ನೇ ದಿವಸ ಚಿತ್ರೀಕರಣದ ಜಗಳ ಆಯಿತು ಸರ್. ನನಗೂ ನಿರ್ದೇಶಕರು ಜಗಳ ಆಯಿತು. ಇಲ್ಲ, ನಮ್ಮ ಮಂಡ್ಯ ಈ ಥರ ಸೀನ್ನ ನೀವು ಮಂಡ್ಯದಲ್ಲಿ ಮಾಡ್ತೀರಿ ಅನ್ನೋ ಕಾರಣಕ್ಕೆ, ಕ್ವಾಲಿಟಿ ಕೊಡ್ತೀವಿ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೀನಿ. ಇಲ್ಲ, ನಾನು ಈ ಸಿನಿಮಾ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಚಿತ್ರೀಕರಣ ಒಂದು 4 ಗಂಟೆಗೆ ಸ್ಟಾಪ್ ಮಾಡಿಬಿಟ್ಟೆ. ನಾನು ಮಾಡೋದೇ ಇಲ್ಲ ಅಂತ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ನಾನು. ಅದಾದ ನಂತರದಲ್ಲಿ ಮತ್ತೆ ಪ್ರೊಡ್ಯೂಸರ್ ಬರ್ತಾರೆ, ಕಾಂಪ್ರಮೈಸ್ ಮಾಡ್ತಾರೆ, ಹೇಳ್ತಾರೆ ಇಲ್ಲ ಇದು ಅಲ್ಲಿ ಮಂಡ್ಯಕ್ಕೆ ಹೋಗೋಕೆ ಆಗ್ತಾಯಿಲ್ಲ ನಮಗೆ, ಇದನ್ನು ಇಲ್ಲೇ ಮಾಡಬೇಕು, ಚೀಟ್ ಮಾಡೋಣ, ಹೇಗಾದ್ರು ಮಾಡಿಕೊಡಿ ಅಂತ. ಸರಿ, ಈ ಥರ ಮಾಡೋದಿದ್ರೆ ನೀವು ಬೇರೆ ಯಾವುದಾದ್ರು DOP ಕರ್ಕೊಂಬನ್ನಿ. ನಾನೇನು ಪರ್ಟಿಕ್ಯುಲರ್ ಒಪ್ಕೊಂಡಿದ್ದೀನಿ, ಈ ಸಿನಿಮಾನ ಹೀಗೆ ಮಾಡಬೇಕು, ಇದನ್ನು ಹೀಗೆ ತೋರಿಸೋಣ. ಯಾಕೆಂದರೆ ಒಂದು ಉತ್ತಮ ಕತೆ ಮಾಡ್ಕೊಂಬಂದಿರ್ತಾನೆ ಒಬ್ಬ ನಿರ್ದೇಶಕ. ಪಾಪ ಎಷ್ಟು 4 ವರ್ಷ 5 ವರ್ಷ ಕೂತ್ಕೊಂಡು, 1 ವರ್ಷ ಕೂತ್ಕೊಂಡು ಒಂದು ಕತೆ ಮಾಡ್ಕೊಂಬಂದಾಗ
ಅವನು ಎಷ್ಟು ಕಷ್ಟಪಡ್ತಿರ್ತಾನೆ, ಒಂದು ಸಂಭಾಷಣೆ ಬರೆಯೋ ಎಷ್ಟು ಕಷ್ಟಪಟ್ಟಿರ್ತಾರೆ. ಅದನ್ನು ಬಿಟ್ಬಿಟ್ಟು ನಾವು ಆ ಸಿನಿಮಾಗೆ ಒಂದು ಏನು ಹೇಳ್ತೀವಿ ಅದಕ್ಕೆ, ಸಿನಿಮಾ ಒಂದು ಒಳ್ಳೆ ನ್ಯಾಯ ಒದಗಿಸ್ಕೊಟ್ಟಕ್ಕೆ ಆಗಿಲ್ಲ ಅಂತಂದರೆ, ಒಂದು ಸಿನಿಮಾಗೆ ನಾವು ಕರೆಕ್ಟಾಗಿ ನ್ಯಾಯ ಒದಗಿಸ್ಕಿಲ್ಲ ಅಂದರೆ ಆ ಸಿನಿಮಾ ನಾವು ಮಾಡೋಕ್ಕೆ ಹೋಗಬಾರ್ದು, ಮಾಡಲೇಬಾರ್ದು. ಈ ಒಂದು ಏನು ನಿಮ್ಮ ಶಿಸ್ತು ಅಥವಾ ನಿಮ್ಮ ಸಿಟ್ಟು ಅಥವಾ ಕಾಂಪ್ರಮೈಸ್ ಆಗದಿರುವ ನಿಮ್ಮ ನೇಚರು ನಿಮಗೆ ಯಾವಾಗಲಾದರೂ ನಿಮ್ಮ ಕೆರಿಯರ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದೆಯಾ, ಅಥವಾ ಅದ್ರ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇದೆಯಾ? ಎಸ್ ಸರ್, ಪಶ್ಚಾತ್ತಾಪ ಇದೆ, ಆದರೆ ಕಾಂಪ್ರಮೈಸ್ ಆಗಿಲ್ಲ. ಬದಲಾಯಿಸ್ಕೊಳ್ಳೋಕೆ ಇಷ್ಟನೂ ಇಲ್ಲ. ಇವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಆದರೆ ಬದಲಾಯಿಸ್ಕೊಡಲ್ಲ. ಅದು ಹೇಳ್ತೀನಿ ಸರ್, ಅದು ಹೌದು. ಇಂಡಸ್ಟ್ರಿಯಲ್ಲಿ ನನಗೆ ಪಶ್ಚಾತ್ತಾಪ ಇದೆ. ಯಾಕೆ ಅಂತಂದರೆ ನಾನು ಈಗ ನಿಮಗೆ ಗೊತ್ತು ನಾನು ಹೇಗಿದ್ದೀನಿ ಅಂತ. ದುಡ್ಡು ಮಾಡಿಲ್ಲ, ಹೆಸರು ಮಾಡಿರ್ಬೋದು, ಆದರೆ ದುಡ್ಡಿಗೋಸ್ಕರ ಯಾವುದೂ ಸಿನಿಮಾ ಮಾಡಲ್ಲ ಸರ್. ದುಡ್ಡು ಬೇಕು, ಹೌದು. ನಮ್ಗೆ ಪರ್ಟಿಕ್ಯುಲರ್ ನನಗೆ ಜೀವನ ಮಾಡೋಕ್ಕೆ ನಂಗೆ ಇಷ್ಟು ಒಂದು ಪೇಮೆಂಟ್ ಬೇಕು, ಒಂದು ಸಿನಿಮಾಗೋ ಒಂದು ಧಾರಾವಾಹಿಗೋ ಇಂತಿಷ್ಟು ಜೀವ ನಂಗೆ ಪೇಮೆಂಟ್ ಬೇಕಾಗುತ್ತೆ. ಆದರೆ ಇದು ಧಾರಾವಾಹಿ ಮತ್ತು ಎರಡೂ ಸಿನಿಮಾ ಮಾಡುವಾಗಲೂ ಈ ಥರ ಘಟನೆಗಳು ತುಂಬ ನಡೆದಿದೆ. ಅಂದರೆ ಏನಾಗುತ್ತೆ, ನಾವೊಂದು ಲೈಟಿಂಗ್ ಮಾಡಿ ಒಂದು ಪೊಸಿಷನ್ ಅಂತ ಕೊಟ್ಟಾಗ, ಅಥವಾ ಇಲ್ಲಿಂದ ಇಲ್ಲಿ ಮೂಮೆಂಟ್ ಬರಬೇಕು, ಇಷ್ಟು ಬರಬೇಕು, ಹೀಗಿರಬೇಕು ಅಂತ ಹೇಳ್ತಾ ಇರ್ತೀವಿ. ಅದನ್ನು ಕೇಳಿಸ್ಕೊಳ್ಳೋದಿಲ್ಲ ತುಂಬ ಕಲಾವಿದರುಗಳು. ಅವ್ರು ಟಚಪ್ ತೊಗೊಳ್ಳೋದು, ಲಿಫ್ಟಿಗೆ ಹಚ್ಕೊಳ್ಳೋದು ಇದರೊಳಗೆ ಇರ್ತಾರೆ. ಅಥವಾ ನಿರ್ದೇಶಕರು ಯಾವುದೋ ಒಂದು ಇದು ಪರ್ಟಿಕ್ಯುಲರ್ ಈ ಸಂಭಾಷಣೆ ಇಲ್ಲಿ ಫ್ಲೋ ಬೇಕು, ಹೀಗೆ ಬೇಕು ಅಂತ ಹೇಳ್ತೀವಿ. ಅಥವಾ ನಾವೊಂದು ಕ್ಯಾಮ್ರಾದಲ್ಲಿ ಎಲ್ಲಿಂದ ಎಲ್ಲಿ ಲುಕ್ ಕೊಡಬೇಕು, ಎಲ್ಲಿಂದ ಎಷ್ಟು ಮೂಮೆಂಟ್ ಕೊಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಅಥವಾ ಟಚಪ್ ತೊಗೊಳ್ಳೋದು, ಲಿಫ್ಟಿಗೆ ಹಾಕೊಳ್ಳೋದು, ಕೂದಲ ಬಾಚ್ಕೊಳ್ಳೋದು, ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ನನ್ನ ಜೊತೆಗೆ ಇನ್ನೂ 10 ಜನ ಕೆಲಸ ಮಾಡ್ತಿರ್ತಾರೆ. ಒಬ್ಬ ಲೈಟ್ ಎತ್ತಿಟ್ಕೊಂಡು ಮೇಲೆ ಇಟ್ಕೊಂಡಿರ್ತಾನೆ, ಬಾರವನ್ನು ಎತ್ತಿಟ್ಕೊಂಡಿರ್ತಾರೆ. ಈ ಥರ ಸಂದರ್ಭದಲ್ಲಿ ಕೋಪ ಬರುತ್ತೆ. ಇನ್ನೊಂದು, ಈ ಕೋಪ ಬಂದು ಶೂಟಿಂಗು ನಿಲ್ಲಿಸಿದ್ದೀನಿ ನಾನು. ಹಾಫ್ ಡೇ ಶೂಟಿಂಗು ನಿಲ್ಲಿಸಿದ್ದು ಅರಮನೆ ಸೀರಿಯಲ್ಲೂ ಆಗಿತ್ತು, ಹಾಗೆ ಕೆಲವು ಸಿನಿಮಾದಲ್ಲೂ ಶೂಟಿಂಗ್ ನಿಲ್ಲಿಸಿದ್ದೀನಿ ನಾನು. ಕ್ಯಾಮ್ರಾ ಆಫ್ ಮಾಡಿ ಆ ಕಡೆ ಹೋಗ್ಬಿಡ್ತಾಯಿದ್ದೆ. ಯಾಕೆಂದರೆ ಆ ಸೀನಿಗೆ ಏನು ಬೇಕು ಅದನ್ನು ಎಲ್ಲರೂ ಕೆಲಸ ಮಾಡಬೇಕು. ನಾನು ಲೈಟ್ ಮ್ಯಾನಾದ್ರು ಕೆಲಸ ಮಾಡಬೇಕು, ಟಚ್ ಬೈನೂ ಕೆಲಸ ಮಾಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದರಿಂದ ಯಾರಿಗೂ ಡಿಸ್ಟರ್ಬ್ ಅನ್ನೋದು ಆಗಬಾರ್ದು. ಕೆಲವು ಕಲಾವಿದರು ಏನು ಮಾಡ್ತಾರೆ ಅಂತಂದರೆ, ಒಂದು ಹೇಳಿದ ಮಾತು ಕೇಳಿಸ್ಕೊಡಲ್ಲ. ಎರಡು ಹಾಂ ಓಕೆ 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 ರೆಡಿ ಅಂತ ಹೇಳ್ಬಿಡ್ತಾರೆ. ಅದು ಪರಿಪೂರ್ಣ ಕೇಳಿಸ್ಕೋಬೇಕು. ಯಾಕೆಂದರೆ ಅವ್ರು ಪದೇ ಮಾಡ್ತಾಯಿದ್ರೆ, ಒಂದು ಮೂರು ಮಾಡ್ತಾಯಿದ್ರೆ ಒಬ್ಬ ಟ್ರಾಲಿ ತಳ್ಳೋ ವ್ಯಕ್ತಿಗೂ ತುಂಬ ಕಷ್ಟ ಆಗುತ್ತೆ. ಲೈಟ್ ಎತ್ತಿಟ್ಕೊಂಡು ಹೋಗೋರು ಅವ್ರಿಗೂ ಕಷ್ಟ ಆಗುತ್ತೆ. ಆಮೇಲೆ ನಮಗೆ ಒಂದು ಇಷ್ಟು ದಿವಸದಲ್ಲಿ ಇಷ್ಟು ಸಿನಿಮಾಗಳನ್ನು ಅಥವಾ ಇಷ್ಟು ಸೀನ್ಗಳನ್ನು ಮುಗಿಸ್ಬೇಕು ಅನ್ನೋದೊಂದು ಉದ್ದೇಶವಾಗಿರುತ್ತೆ. ಒಬ್ಬ ನಿರ್ದೇಶಕ ಮೇಲೆ, ಕ್ಯಾಮ್ರಾಮನ್ ಮೇಲೆ, ಅಥವಾ ಇನ್ನೊಬ್ಬರು ಯಾರೋ ಕೆಲಸ ಮಾಡೋರ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಒಬ್ಬರು ಡಿ ಒ ಪಿ ಮೇಲೆ ತುಂಬ ಪ್ರೆಷರ್ ಇರುತ್ತೆ. ಇಷ್ಟು ಟೈಮಲ್ಲಿ ಈ ಸೀನ್ಗಳು ಮುಗಿಸ್ಬೇಕು ಅನ್ನೋದು. ಅಲ್ಲಿ ಯಾರೇ ಆಗಿರಲಿ, ನಮ್ಮ ಟೀಮಲ್ಲಿ ಯಾರೇ ಆಗಿರಲಿ, ಅವರು ಕಲಾವಿದರೇ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ನಮ್ಮ ಹುಡುಗರಾಗಿರ್ಬೋದು, ಅವ್ರು ನೀಟಾಗಿ ಕೆಲಸ ಮಾಡಿಲ್ಲ ಅಂದರೆ ನಾನು ಅವತ್ತು ಶೂಟಿಂಗ್ ನಿಲ್ಲಿಸಿ ತುಂಬ ಕಾರಣಗಳಿದೆ. ಈ ಥರ ಕೋಪಿಷ್ಟ ಅಂತ ಹೇಳ್ಬೋದು, ಆದರೆ ನಾನು ನಮ್ಮನೆ ಕೆಲಸಕ್ಕೋಸ್ಕರ ಕೋಪ ಮಾಡ್ಕೊಳ್ತಾ ಇಲ್ಲ. ಒಂದು ಸಿನಿಮಾಗೋಸ್ಕರ ಕೋಪ ಮಾಡ್ಕೊಳ್ಳೋದು, ಒಂದು ಸೀನ್ ಚೆನ್ನಾಗಿ ಬರಲಿ ಅಂತ ಕೋಪ ಮಾಡ್ಕೊಳ್ತೀವಿ. ಇದು ನನ್ನ ಉದ್ದೇಶ ಸರ್. ಸಾಧಾರಣವಾಗಿರುತ್ತೆ. ಅದರಲ್ಲೂ ಇತ್ತೀಚೆಗೆ ಅರಮನೆ ಅಂತ ಉದಯ ಟಿ ವಿ ಸೀರಿಯಲ್ ಮಾಡ್ತಾಯಿರ್ತೀನಿ. ಆ ಸಂದರ್ಭದಲ್ಲಿ ಒಂದು ನಾಯಕಿ ಪಾತ್ರ ಮಾಡಿದವಳು ಕರೆಕ್ಟಾಗಿ ಪೊಸಿಷನ್ ನಿಂತ್ಕೊಂಡಿರಲಿಲ್ಲ. ಆ ಸಂದರ್ಭದಲ್ಲಿ 2-3 ಸಲ ಅವ್ರು ಆ ಥರ ನೆಗ್ಲೆಕ್ಟ್ ಮಾಡಿದ್ರು. ಸೊ ನಾನೇ ಎಪಿಸೋಡ್ ಡೈರೆಕ್ಷನ್, ಕ್ಯಾಮ್ರಾ ವರ್ಕ್ ಎರಡೂ ಮಾಡ್ತಾಯಿದ್ದೆ. ಆ ಟೈಮ್ದಲ್ಲಿ ತುಂಬ ವರ್ಕ್ಗಳಿದ್ವು. ಯಾವುದೋ ಮದುವೆ ಸೀನು, ಎಲ್ಲರೂ ಕಾಂಬಿನೇಷನ್ ಇತ್ತು. ಆ ಸಂದರ್ಭದಲ್ಲಿ ನಾಯಕಿ ಪಾತ್ರ ಮಾಡಿದವಳು ನಂಗೆ ನೀಟಾಗಿ ಸಹಕರಿಸಲಿಲ್ಲ, ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ. ಹಾಗಾಗಿ ನಾನು ಅವಳು ಆಚೆ ಕಳಿಸಿದ್ದೆ. ಒಂದು ಹಾಫ್ ಡೇ ಶೂಟಿಂಗ್ ನಿಲ್ಲಿಸಿತ್ತು. ಇದರಿಂದ ಪ್ರೊಡ್ಯೂಸರ್ಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನೋ ಗೊತ್ತಿಲ್ಲ, ಬಟ್ ಆಚೆ ಕಳಿಸಿದ್ದೀನಿ. ಅದು ಹಾಗೇ ಆಗುತ್ತೆ. ಆಮೇಲೆ ಅವರು ಹತ್ಕೊಂಡು ಮಾಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಬಂದು ಸೆಟ್ಟಿಗೆ ಬಂದು ಸಾರಿ ಕೇಳ್ತಾರೆ. ಬಟ್ ಆ ಸಾರಿ ಕೇಳೋದಕ್ಕಿಂತ, ಸಾರಿ ಕೇಳಿದಾಗ ನಾವು ತಪ್ಪೇ ಮಾಡಿಲ್ಲ ಅಂತಂದರೆ ಎಲ್ಲರಿಗೂ ಅದು ಸೀನ್ ಚೆನ್ನಾಗಿ ಬಂದಿರುತ್ತೆ, ಅಥವಾ ಎಲ್ಲನೂ ಚೆನ್ನಾಗೇ ಹೋಗುತ್ತೆ ಅನ್ನೋ ಉದ್ದೇಶ ಸರ್. ನನಗೆ ನಾನೇ ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋ ಉತ್ಸಾಹ ಮೊದಲಿಂದನೂ ಇದೆ. ಅದರಲ್ಲಿ ನನಗೆ ಉಪೇಂದ್ರ ಸಿನಿಮಾ ಥರನೇ ಮಾಡಬೇಕಂತ ತುಂಬ ಆಸೆ ಇದೆ. ಬಹುಶಃ ಉಪೇಂದ್ರ ಸಿನಿಮಾದಲ್ಲಿ, ಉಪೇಂದ್ರ ಅನ್ನೋ ಹೆಸರಿನ ಉಪೇಂದ್ರ ಅವರು ನಿರ್ದೇಶನ ಮಾಡೋ ಸಿನಿಮಾದಲ್ಲಿ ನಾವು ಹೋಗಿ ನೋಡಿದರೆ ಎಲ್ಲ ಕ್ಯಾರೆಕ್ಟರ್ ಹಿಡ್ಕೊಂಬಂದ್ರೆ ಇವತ್ತು ಒಂದೊಂದು ಸಿನಿಮಾ ಮಾಡ್ಬೋದು. ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ, ಇನ್ನು ಎಷ್ಟೇ ವರ್ಷ ಆದ್ರೂ ಆ ಕತೆ ಹಳೇದಾಗಲ್ಲ. ಆ ಸಿನಿಮಾ ಸಬ್ಜೆಕ್ಟೇ ಆಗಿದೆ. ಅವರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ತೊಗೊಂಡಿದ್ದಾರೆ. ಮನಸ್ಸು ಅನ್ನೋ ಕ್ಯಾರೆಕ್ಟ್ರು, ಈಗೋ ಅನ್ನೋ ಕ್ಯಾರೆಕ್ಟ್ರುಗಳು, ಇನ್ಯಾವುದೋ ಒಂದಷ್ಟು ಕ್ಯಾರೆಕ್ಟರ್ಗಳು ತೊಗೊಂಡಿದ್ದಾರೆ. ಹಾಗೆ ನೋಡಿದಾಗ ಒಂದೊಂದು ಕ್ಯಾರೆಕ್ಟರ್ ಇಟ್ಕೊಂಡು ಹೋದ್ರೂ ನೀವು ಒಂದು 10 ಕಥೆಯನ್ನು ಹುಡುಕೋಬೋದು. ಇನ್ನೊಂದು 100 ವರ್ಷ ಹೋದ್ರೂ ಆ ಉಪೇಂದ್ರ ಸಿನಿಮಾ ನಮ್ಗೆ ನೋಡಬೇಕು ಅಂತ ಅನಿಸುತ್ತೆ, ನಮ್ಮನ್ನು ಕಾಡುತ್ತೆ ಅದು. ಸೊ ಆ ಥರ ಕಥೆಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇದೆ. ಉಪೇಂದ್ರ ಜೊತೆ ಕೆಲಸ ಮಾಡೋ ಆಸೆನೂ ತುಂಬ ಇದೆ. ಹಾಗೆ ಉಪೇಂದ್ರ ಸಬ್ಜೆಕ್ಟನ್ನು ಇಟ್ಕೊಂಡೇ ನಾನು ಸಿನಿಮಾ ಮಾಡಬೇಕು ಆಸೆ ನನಗೆ ತುಂಬ ಇದೆ. ಅಂದರೆ
ಮೋಸ್ಟ್ಲಿ ನಂಗೆ ಅದು ಒಗ್ಗುತ್ತೇನೋ, ಆ ಥರನೇ ಸಿನಿಮಾ ಮಾಡೋದು ನಂಗೆ ಒಗ್ಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಛಾಯಾಗ್ರಹಣ ಮಾಡಿ ನಾನೇ ನಿರ್ದೇಶನ ಮಾಡಬೇಕು ಅಂತ ಆಸೆ ಇದೆ. ಅದು ಸದ್ಯದಲ್ಲೇ ಒಂದು ಮುಹೂರ್ತ ಬರ್ತಾ ಇದೆ. ಇದಕ್ಕೆ ನಮಗೆ ರವಿ ಗರ್ಣಿ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ದೇವ್ರ ರಂಗಭೂಮಿ ಅಂತೇಳಿ ನನಗೆ ಒಂದು ಕಥೆಯನ್ನು ಕೊಟ್ಟರು. ಆ ಕಥೆಯನ್ನು ಹಿಡ್ಕೊಂಡು ಈಗ 1 ವರ್ಷ ಆಯಿತು. ಅದು ಸ್ಕ್ರೀನ್ ಪ್ಲೇ ಮಾಡಿ ಅದ್ರ ಡೈಲಾಗನ್ನು ಮಾಡಿಕೊಂಡು ನೆಕ್ಸ್ಟು ಶೂಟಿಂಗ್ ಹೋಗುವಂಥ ಒಂದು ಕಾಲ ಬರ್ತಾಯಿದೆ. ಆಗಲಿ ಗಣೇಶ್ ಹೆಗಡೆ ಅವರೇ, ನಿಮ್ಮ ಕನಸು ನನಸಾಗಲಿ. ನೀವು ಅಂದ್ಕೊಂಡಿರುವ ಕಾಂಪ್ರಮೈಸ್ ಆಗದೆ ಕೆಲಸ ಮಾಡುವ ನಿಮ್ಮ ಆಸೆ ನಿರಂತರವಾಗಿರಲಿ. ಅದೇ ಒಬ್ಬ ತಂತ್ರಜ್ಞಾನ ಜೀವಂತವಾಗಿ ಉಳಿಸೋಕ್ಕೆ ಸಾಧ್ಯ. ನಿಮ್ಮ ಕೆರಿಯರಲ್ಲಿ ನೀವು ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.